ಇನ್ನು ಜಾತಿ ಗಣತಿ ವರದಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ವರದಿ ನನ್ನ ಒಪ್ಪಿಗೆ ಇಲ್ಲ, ನಾನು ಇದನ್ನು ಒಪ್ಪಲ್ಲ. ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಕುಮಾರಸ್ವಾಮಿ ಅವರ ಹೇಳಿಕೆ. ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾನು ಶತಸಿದ್ಧ. ಈಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ? ಎಕ್ಸ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಕುಮಾರಸ್ವಾಮಿ ಅವರು. ಜಾತಿ ಗಣತಿ ವರದಿಗೆ ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾನು ಬೆಳಗ್ಗೆನೂ ಕೂಡ ಹೇಳ್ತಾ ಇದ್ದೆ, ಒಬ್ಬ ರಾಜಕಾರಣಿಗೆ ಜಾತಿ ಮತ್ತು ರಾಜಕೀಯ ಅಂತ ಬಂದಾಗ ಮೊದಲು ನಿಲ್ಲುವುದು ಜಾತಿಯ ವಿಚಾರದಲ್ಲೇ, ಅವರ ಸಮುದಾಯದ ವಿಚಾರದಲ್ಲಿ, ಆಮೇಲೆ ರಾಜಕೀಯ. ಅವರು ಗೆದ್ದು ಬಂದಿರತಕ್ಕಂಥ ಕ್ಷೇತ್ರಗಳು ಹಾಗೇ ಇರ್ತವೆ, ಅವರ ಪ್ರಾಬಲ್ಯದಲ್ಲೇ ಇರ್ತವೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಇವತ್ತು ಕರೆದಿರ್ತಕ್ಕಂಥ ಒಕ್ಕಲಿಗ ಶಾಸಕರ ಸಭೆ ಇದೆಯಲ್ಲ, ನನ್ನ ಪ್ರಕಾರ BJP JDS ಇಂದನೂ ಕರಿಬೇಕಾಗಿತ್ತು ಒಕ್ಕಲಿಗ ಸಮುದಾಯದವರು. ಒಟ್ಟು ರಾಜ್ಯದಲ್ಲಿರುವ ಒಕ್ಕಲಿಗ ಶಾಸಕರು ಎಷ್ಟಿದ್ದಾರೆ, ಎಲ್ಲ ಪಕ್ಷಗಳು ಸೇರಿ ಎಲ್ಲರನ್ನೂ ಸೇರಿಸಿ ಇವತ್ತು ಸಭೆ ಮಾಡಬೇಕಾಗಿತ್ತು. ಎಲ್ಲರ ಅಭಿಪ್ರಾಯವನ್ನು ತಗೋಬೇಕಾಗಿತ್ತು.